ಅಭಿಮಾನ್ ಸ್ಟುಡಿಯೋ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಮುಟ್ಟುಗೋಲು ಹಾಕೋದಕ್ಕೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದ್ದಲ್ಲ. ಈ ಸಂಬಂಧ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ ಭಾರತಿ ವಿಷ್ಣುವರ್ಧನ್ ಅವರು. ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ ಅಂತ. ಈಗಲಾದರೂ ನಮ್ಮ ಕೂಗಿಗೆ ನ್ಯಾಯ ಸಿಕ್ಕಿದೆ ಅಂತ. ಇದು ನಿಜಕ್ಕೂ ಅಭಿನಂದನೀಯ ಕೆಲಸ ಕಾರ್ಯಗಳು ರಾಜ್ಯ ಸರ್ಕಾರದಿಂದ. 15 ವರ್ಷಗಳ ನೋವು, 15 ವರ್ಷಗಳ ಕಣ್ಣೀರಿಗೆ ಕೊನೆಗೂ ನ್ಯಾಯ ಸಿಕ್ಕಂತಾಗಿದೆ. ಅರಣ್ಯ ಭೂಮಿ ಅಂತ ಘೋಷಿಸಿದ್ದು ಒಂದು ಕಡೆ ಗೊಂದಲ ಇದೆ. ಬಯಸಿದ್ದು ಪುಣ್ಯ ಭೂಮಿಯೇ ಹೊರತು ಆ ಜಾಗ ಅಲ್ಲ. ವಿ ಆರ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋ ಅಲ್ಲ, ನಾವು ಜಸ್ಟ್ ಜಾಗ ಮಾತ್ರ ನಾವು ಬಯಸಿದ್ದು ಅಂತ ಹೇಳಿ ವೀರಕಪುತ್ರ ಶ್ರೀನಿವಾಸ್ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ. ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ಕಡೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೆಲವೊಂದು ವಿಚಾರಗಳನ್ನು. ಸ್ವಲ್ಪ ಅರಣ್ಯ ಇಲಾಖೆಗೆ ಸೇರಿದ್ದು ಅನ್ನೋ ಒಂದು ಪಾಯಿಂಟ್ ಬಂದು ಸ್ವಲ್ಪ ಗೊಂದಲ ಇದೆ. ಅದು ಬಿಟ್ಟರೆ ನಾವು ವಿಷ್ಣು ಸ್ಮಾರಕದ ಜಾಗ, ಸಮಾಧಿಯ ಸ್ಥಳವನ್ನು ನಾವು ಕೇಳಿದ್ದು ಅಷ್ಟೇ. ಆ ಜಾಗ ಓವರಾಲ್ ಆಗಿ ನಾವು ಅಭಿಮಾನ್ ಸ್ಟುಡಿಯೋವನ್ನು ನಾವು ಕೇಳಿದ್ದಲ್ಲ. ಇಷ್ಟೇ ನಮ್ಮ ಬೇಡಿಕೆ ಇದ್ದದ್ದು ಅಂತಂದರು. ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಅರಣ್ಯ ಇಲಾಖೆಗೆ ಮುಟ್ಟುಗೋಲು ಹಾಕೊಳ್ತಿರೋದು ನಿಮ್ಮ ಅಭಿಪ್ರಾಯ? ತುಂಬ ಸಂತೋಷ ಇದೆ. ಸರ್ಕಾರ ಈ ಒಂದು ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತದು. ನಾವು ಸುಮಾರು ವರ್ಷಗಳು ಹೇಗೆ ರಜಾ ಅಷ್ಟೊಂದು ನಿಮ್ದೆಲ್ಲ ಪಕ್ಕ ರೆಡಿ ಮಾಡ್ಕೊಳ್ಳಿ ರಜಾ, ಆಮೇಲೆ ಮಾತಾಡೋಣ. ಓಕೆ, ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಮಾತಾಡ್ತಾ ಇದ್ರು. ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ. ಮತ್ತೆ ನೋಡೋಣ ಏನು ಹೇಳಿದ್ರು ಅಂಥೇಳಿ. ಓವರಾಲಾಗಿ ಅವ್ರು ಹೇಳ್ತಾ ಇದ್ದಿದ್ದು ಗೊತ್ತಿತ್ತು, ಇದು ಸರ್ಕಾರಕ್ಕೆ ಅದು ಅಧಿಕಾರ ಇದೆ, ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅಧಿಕಾರ ಇದೆ ಅಂತ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಸ್ವಲ್ಪ ಪರಿಶೀಲನೆ ಮಾಡಿ ಅಂಥೇಳಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ವಿ, ಇದಕ್ಕೆ ಸಂಬಂಧಪಟ್ಟಂಥ ಸಚಿವರನ್ನು ಭೇಟಿ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ರು. ಅಟ್ಲೀಸ್ಟ್ ಈಗಲಾದರೂ ನಮ್ಮ ಕೂಗಿಗೆ ಒಂದು ಸಾರ್ಥಕತೆಯ ಭಾವ ಅನ್ನೋ ರೀತಿಯಾಗಿ 17 ವರ್ಷಗಳ ನೋವು ಕಣ್ಣೀರಿಗೆ ನ್ಯಾಯ ಸಿಗ್ತಲ್ಲ ಅಂಥೇಳಿ ಖುಷಿ ಆಗ್ತಾ ಇದೆ ಅಂತಂದರು.